14 ಹಾಗೂ 15ನೆಯ ಕವನ. ಎಲ್ಲಿ ಉಪವನ ವರ ಸರೋವರವೆಲ್ಲಿ ಕೇಳಿ ಶೈಲ ಹಿಮಗೃಹ ವೆಲ್ಲಿ ರಮ್ಯೋದನವೆಲ್ಲಿ ವಿಹಾರ ವನಭೂಮಿ ಅಲ್ಲಿಗಲ್ಲಿಗೆ ಅರಿದು ಮಾರುತಿ ವಲ್ಲಭೆಯ ರಮಿಸಿದನು ಚೌಪಟ ಮಲ್ಲ ಜನಿಸಿದ ಕಲಿ ಘಟೋತ್ಕಚನ ಹಿಡಿಂಬೆಯಲಿ. ಅಂದರೆ ರಮ್ಯವಾದ ಸರೋವರ, ಉಪವನ, ಕ್ರೀಡಾಶೈಲ, ಉದ್ಯಾನ, ವಿಹಾರ ಭೂಮಿಗಳು ಎಲ್ಲಿ ಇದ್ದರೂ ಅಲ್ಲಿಗೆ ಹಿಡಿಂಬೆಯೊಡನೆ ಹೋಗಿ ಭೀಮನು ರಮಿಸಿದನು. ಮಹಾಪರಾಕ್ರಮಿಯಾದ ಘಟೋತ್ಕಚನು ಹಿಡಿಂಬೆಗೆ ಮಗನಾಗಿ ಜನಿಸಿದನು. ನುಡಿದ ಸಮಯಕ್ಕೆ ನೀವು ಉಡಬಡಿಸಿ ಸುತ ಸಹಿತ ಕಳುಹಿ ಮಡದಿಯನು. ಹೈಡಿಂಬ ರಾಜ್ಯ ಕೊಡೆತನವನ್ನಿತ್ತು ಹಿಡಿಂಬೆಯ ರಾಜ್ಯಕ್ಕೆ ಒಡೆತನವನ್ನಿತ್ತು ನಡೆದು ಬರುತ್ತಿರೆ ಶಾಲಿಹೋತ್ರನ ನಡುವೆ ಕಂಡು ಪಚರಿಸಿ ವಿದ್ಯೆಯ ಪಡೆದು ಸಮ್ಮುಖರಾಗಿ ಬಂದರು ವಿಪ್ರವೇಶದಲ್ಲಿ. ಹಿಡಿಂಬೆಗೆ ಅವಳ ಅಣ್ಣನ ರಾಜ್ಯದ ಅಧಿಕಾರವನ್ನು ಕೊಟ್ಟು ನಾವು ಹೇಳಿ ಕಳಿಸಿದಾಗ ನೀವು ಬರಬೇಕೆಂದು ಹೇಳಿ ಮಗನೊಡನೆ ಅವಳನ್ನು ಕಳುಹಿಸಿದನು. ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಾಲಿಹೋತ್ರ ಮುನಿಯನ್ನು ಕಂಡು ಅವರಿಂದ ವಿದ್ಯೆಯನ್ನು ಕಲಿತರು. ಧನ್ಯವಾದಗಳು.